ಅದೊಂದು. ಎರಡನೇದಾಗಿ ವಿಶೇಷವಾಗಿ ಟ್ರಸ್ಟ್ಗಳ ರಿಜಿಸ್ಟ್ರೇಷನ್ ವಿಷಯದಲ್ಲಿ ಬಹಳಷ್ಟು ಸೇವಕರುಗಳು ನೀವು ನೋವನ್ನು ಅನುಭವಿಸಿದ್ದೀರಿ, ಅನೇಕರನ್ನು ನಂಬಿ ಮೋಸ ಹೋಗಿದ್ದೀರಿ, ಅನೇಕರಿಗೆ ಹಣ ಕೊಟ್ಟು ಮೋಸ ಹೋಗಿದ್ದೀರಿ. ಅನೇಕ ಕ್ರೈಸ್ತ ಸಹೋದರರುಗಳೆನಿಸಿಕೊಂಡವರು ನಿಮ್ಮ ಬಳಿ ಬಂದು ನಾನು ಆಡಿಟರ್, ನಾನು ಎಲ್ಲ ಆಡಿಟ್ ಮಾಡಿಕೊಡ್ತೀನಿ ಅಂತ ಹೇಳುವಂಥ ಸನ್ನಿವೇಶಗಳಲ್ಲಿ ನೀವು ಸಿಲುಕಿ ನೀವು ಕಷ್ಟಪಟ್ಟಿದ್ದೀರಿ. ಯಾರು ನಿಮ್ಮ ಹತ್ರ ಬಂದು ನಾನು ಆಡಿಟರ್, ನನಗೆ ಆಡಿಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಅವನು ನಿಜವಾದ ಆಡಿಟರ್ ಅಲ್ಲ. ಯಾವುದೇ ಆಡಿಟರ್ ನಿಮ್ಮ ಹತ್ರ ಬಂದು ನಾನು ನಿಮಗೆ ಆಡಿಟ್ ಮಾಡಿಕೊಡ್ತೀನಿ ಅಂತ ಕೇಳಲ್ಲ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಸರ್ಕಾರದಿಂದ ಅನುಮೋದನೆ ಪಡೆದು ಅವ್ರದ್ದೇ ಆದಂಥ ಆಫೀಸ್ಗಳಿರುತ್ತೆ. ಆ ಆಫೀಸ್ಗಳಿಗೆ ನೀವು ಹೋಗ್ಬೇಕಾಗುತ್ತೆ. ಯಾವುದೇ CA ಚಾರ್ಟೆಡ್ ಅಕೌಂಟೆಂಟ್ ಯಾವತ್ತೂ ನಿಮ್ಮ ಹತ್ರ ಬರೋದಿಲ್ಲ. ನೀವು ಅವ್ರ ಹತ್ರ ಹೋಗಿ ನಿಮ್ಮ ಲೆಕ್ಕಪತ್ರಗಳನ್ನು ಕೊಟ್ಟು, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟು, ನಿಮ್ಮ ಬಿಲ್ಗಳನ್ನು ಕೊಟ್ಟು ಅಕೌಂಟ್ಸ್ ಏನು ಮಾಡಬೇಕಾಗುತ್ತೆ, ಆಡಿಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಿದ್ರೆ ಹತ್ರ ಬಂದು ನಾನೇ ಆಡಿಟರ್ ನಿಮ್ಗೆಲ್ಲ ಮಾಡ್ಕೊಡ್ತೀನಿ ಅಂದರೆ ಅವನನ್ನ ನಂಬಬೇಡಿ. ಆ ವ್ಯಕ್ತಿಯನ್ನು ನಂಬಿ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಬೇಡಿ. ಆ ವ್ಯಕ್ತಿಯನ್ನು ನಂಬಿ ಹಣ ಕೊಡಬೇಡಿ. ದಯವಿಟ್ಟು ಟ್ರಸ್ಟ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಟ್ರಸ್ಟ್ ಅಂತಂದ್ರೆ ಒಂದು ಸಂಸ್ಥೆ. ಆ ಸಂಸ್ಥೆ ಯಾರು ರಿಜಿಸ್ಟರ್ ಮಾಡ್ಬೇಕಂತಂದ್ರೆ ಹಣ ಹೆಚ್ಚು ವ್ಯಾವಹಾರಿಕವಾಗಿ ಸಭೆಗಳಿಗೆ ಮಾತ್ರವಲ್ಲದೆ ಸಭೆಯಲ್ಲಿ ಕಾಣಿಕೆಗಳು ಇವೆಲ್ಲ ಜಾಸ್ತಿ ಬರ್ತಿರುವಾಗ ನೀವು ನಿಮ್ಮ ಸಂಸ್ಥೆಯನ್ನ ರಿಜಿಸ್ಟ್ರೇಷನ್ ಮಾಡಿ ಆ ಸಂಸ್ಥೆಯ ಮೂಲಕ ನೀವು ವ್ಯವಹಾರಗಳು ಮಾಡುವಾಗ ನೀವು ಪ್ರತಿ ಸಾರಿನೂ ಆಡಿಟರ್ಗೆ ನೀವು ಲೆಕ್ಕ ಕೊಡ್ತೀರಿ, ಬಿಲ್ಗಳನ್ನ ಕೊಡ್ತೀರಿ. ಮಾತ್ರವಲ್ಲದೆ ಎಷ್ಟು ಬರುತ್ತೆ, ಎಷ್ಟು ಖರ್ಚಾಗುತ್ತೆ, ಇದೆಲ್ಲದರ ಮಾಹಿತಿಯನ್ನ ನೀವು ಮಾಡೋದ್ರಿಂದ ನೀವು ಸೇಫರ್ ಝೋನ್ನಲ್ಲಿ ಮಾತ್ರವಲ್ಲದೆ ಧೈರ್ಯವಾಗಿ ಸೇವೆಯನ್ನು ಮಾಡಬಹುದು. ನಿಮಗೆ ಹಣನೇ ಬರ್ತಾ ಇಲ್ಲ, ನಿಮ್ಮ ಸೇವೆನಲ್ಲಿ ಹಣನೇ ಇಲ್ಲ ಅಂದರೆ ನಿಮಗೆ ಟ್ರಸ್ಟ್ನ ಅಗತ್ಯತೆ ಇರೋದಿಲ್ಲ. ನೀವು ಯಾವುದಾದ್ರೂ ಸಂಸ್ಥೆ ಜೊತೆಗೆ ಸೇರಿಕೊಂಡು ಅವರಿಂದ ಒಂದು ID ಕಾರ್ಡ್, ಒಂದು ಅಪಾಯಿಂಟ್ಮೆಂಟ್ ಲೆಟರ್ ತೆಗೆದುಕೊಂಡು ಧೈರ್ಯವಾಗಿ ಸೇವೆ ಮಾಡ್ಕೊಂಡು ಹೋಗಿ. ಒಂದು ಲೆಜ್ಜರ್ ಬುಕ್ ಇಟ್ಟು ಎಷ್ಟು ಹಣ ಬಂತು, ಎಷ್ಟು ₹100 ಬಂತಾ, ₹200 ಬಂತ, ಎಲ್ಲ ಲೆಜ್ಜರ್ ಎಂಟ್ರಿ ಮಾಡಿಕೊಂಡು ನೀವು ಮುಂದೆ ಹೋದ್ರೆ ಸಾಕು. ಆದರೆ ಟ್ರಸ್ಟ್ ರಿಜಿಸ್ಟ್ರೇಷನ್ ನಲ್ಲಿ 2 ವಿಧಾನವಾದಂಥ ಟ್ರಸ್ಟ್ ರಿಜಿಸ್ಟ್ರೇಷನ್ ಇದೆ. ಒಂದು ರಿಲಿಜಿಯಸ್ ಆರ್ಗನೈಸೇಷನ್ ಅಂದರೆ ರಿಲಿಜಿಯಸ್ ಟ್ರಸ್ಟ್, ಇನ್ನೊಂದು ಪ್ಯೂರ್ ಚಾರಿಟಬಲ್ ಟ್ರಸ್ಟ್. ರಿಲಿಜಿಯಸ್ ಟ್ರಸ್ಟ್ ಮಾಡುವಾಗ ನೀವು ಏನು ಬೆನಿಫಿಟ್ ಅಂತಂದ್ರೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ. ನಿಮ್ಮ ರಿಲಿಜಿಯಸ್ ಟ್ರಸ್ಟ್ ಮಾಡುವಾಗ ನಿಮಗೆ ನಿಮ್ಮ ಆಧ್ಯಾತ್ಮಿಕವಾದಂಥ ಧಾರ್ಮಿಕವಾದಂಥ ಕಾರ್ಯಕ್ರಮಗಳನ್ನ ಮಾಡಬಹುದು. ಅದರ ಜೊತೆಗೆ ಸೋಷಿಯಲ್ ವರ್ಕ್ ಕೂಡ ಮಾಡಬಹುದು. ರಿಲಿಜಿಯಸ್ ಟ್ರಸ್ಟ್ನಲ್ಲಿ ನಿಮ್ಮ ಧಾರ್ಮಿಕ ಕಾರ್ಯಗಳನ್ನು ಮಾಡಬಹುದು, ಧಾರ್ಮಿಕ ಆರಾಧನೆಗಳನ್ನ, ಪ್ರಾರ್ಥನೆಗಳನ್ನ, ಚರ್ಚ್ಗಳನ್ನ ಕಟ್ಟಬಹುದು. ಅದರ ಜೊತೆಗೆ ಸೋಷಿಯಲ್ ವರ್ಕ್ ಕೂಡ ಮಾಡಬಹುದು. ಆದರೆ ಇದರಲ್ಲಿ ನಿಮಗೆ ಸಂಸ್ಥೆಗೆ ನಿಮಗೆ ಮಾತ್ರ ಬೆನಿಫಿಟ್ ಇರುತ್ತೆ. ಯಾವ ರೀತಿ ಅಂತಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ 12A ಸರ್ಟಿಫಿಕೇಟ್ ಅಂತ ನೀವು ಅಪ್ಲೈ ಮಾಡುವಾಗ ನಿಮಗೆ 12A ಸರ್ಟಿಫಿಕೇಟ್ ಸಿಗುತ್ತೆ. ಆ 12A ಸರ್ಟಿಫಿಕೇಟ್ ನಿಮ್ಮ ರಿಲಿಜಿಯಸ್ ಟ್ರಸ್ಟ್ಗೆ ಸಿಗುವಾಗ ನಿಮಗೆ ಎಷ್ಟೇ ಹಣ ಬಂದರೂ ಕೂಡ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂತ ಪ್ರಮೇಯ ಇರೋದಿಲ್ಲ. ಟ್ಯಾಕ್ಸ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಟ್ಯಾಕ್ಸ್ ನೀವು ಕಟ್ಟುವಂಥದ್ದು ಇರೋದಿಲ್ಲ. ನಿಮಗೆ ನೇರವಾಗಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ 12A ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ. ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಅಲ್ಲ, ಎಷ್ಟೋ ಜನರು ಕೇವಲ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ ಮಾಡಿಕೊಂಡು ಹಾಗೆ ಸುಮ್ಮನೆ ಇದ್ದು ಬಿಡ್ತಾರೆ. ಆ ರೀತಿ ಸುಮ್ಮನೆ ಇರಬಾರ್ದು. ಮತ್ತು ಇನ್ನೇನು ಮಾಡಬೇಕು, ನೀವು ನಿಮ್ಮ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿ, ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಿ, ಹಣದ ಲಾವಾದೇವಿ ಮಾಡುವಾಗ ಅದ್ರ ಜೊತೆಗೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ 12A ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಬೇಕು. ಆ 12A ಸರ್ಟಿಫಿಕೇಟ್ ಏನು ಉಪಯೋಗ ಅಂತಂದ್ರೆ ನಿಮಗೆ ಎಷ್ಟೇ ಹಣ ಬಂದರೂ ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂತ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟುವಂತ ಒಂದು ರಿಲೀಫ್, ಒಂದು ಬೆನಿಫಿಟ್ ನಿಮಗೆ ಸಿಗ್ತದೆ. ಅದೇ ಇದರಲ್ಲಿ ನೀವು ಚರ್ಚನ್ನು ನಡೆಸಬಹುದು, ಆಧ್ಯಾತ್ಮಿಕ ಕಾರ್ಯಗಳು ನಡೆಸಬಹುದು, ಧಾರ್ಮಿಕ ಕಾರ್ಯಗಳು ನಡೆಸಬಹುದು. ಅದರ ಜೊತೆಗೆ ನೀವು ಸೋಷಿಯಲ್ ವರ್ಕ್ಸ್ ಕೂಡ ಮಾಡಬಹುದು. ಸಾಮಾಜಿಕ ಕೆಲಸಗಳು, ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮ, ಇವೆಲ್ಲವುಗಳು ಕೂಡ ನಡೆಸಬಹುದು. ಆದರೆ ಚಾರಿಟೇಬಲ್ ಟ್ರಸ್ಟ್ ಅಂತ ಬರುವಾಗ ಚಾರಿಟೇಬಲ್ ಟ್ರಸ್ಟ್ ಪ್ಯೂರ್ಲಿ ಚಾರಿಟಿ ಅಂದ್ರೆ ಅದರಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಗಳು ನಡೆಸುವಂತಿಲ್ಲ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು ನಡೆಸೋಂಗಿಲ್ಲ, ಆಧ್ಯಾತ್ಮಿಕ ಕಾರ್ಯಗಳು ನಡೆಸೋಂಗಿಲ್ಲ. ಅದರಲ್ಲಿ ಪ್ಯೂರ್ ಚಾರಿಟಿ ವರ್ಕ್ ಮಾಡಬೇಕು. ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಹೆಲ್ಪ್ ಮಾಡುವಂಥದ್ದು ಇದನ್ನ ಮಾಡಬೇಕು. ಇದರಲ್ಲಿ ನಿಮಗೇನು ಬೆನಿಫಿಟ್ ಅಂತಂದ್ರೆ 2 ರೀತಿಯಾದಂಥ ಬೆನಿಫಿಟ್ ಇದರಲ್ಲಿ ಸಿಗುತ್ತೆ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ. ಒಂದು, ನಿಮಗೆ ಬೆನಿಫಿಟ್ ಸಿಗುತ್ತೆ. ನೀವು ಒಂದು ಇನ್ಕಮ್ ಟ್ಯಾಕ್ಸ್ಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ ನಿಮಗೆ. ನೀವು ಟ್ಯಾಕ್ಸ್ ಕಟ್ಟೋದಕ್ಕೆ ನಿಮಗೆ ಅದ್ಭುತವಾದಂಥ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ನೀವು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಅದ್ರ ಜೊತೆಗೆ ನಿಮಗೆ ಯಾರು ಸಹಾಯ ಮಾಡ್ತಾರೋ, ನಿಮ್ಮ ಸಂಸ್ಥೆಗೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೂ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ.
ATG ಸರ್ಟಿಫಿಕೇಟ್ ಸಿಗುತ್ತೆ. 12A ನಿಮಗೆ ಬೆನಿಫಿಟ್, ATG ನಿಮಗೆ ಸಹಾಯ ಮಾಡುವಂಥವ್ರಿಗೆ ಬೆನಿಫಿಟ್. ಹಾಗಾಗಿ ಚಾರಿಟಬಲ್ ಟ್ರಸ್ಟ್ನಲ್ಲಿ ಧಾರ್ಮಿಕ ಕಾರ್ಯಗಳಾಗಲಿ, ಆಧ್ಯಾತ್ಮಿಕ ಕಾರ್ಯಗಳಾಗಲಿ, ಮಾತ್ರವಲ್ಲದೆ ಸ್ಪಿರಿಚುವಲ್ ಕಾರ್ಯಗಳಿಗೆ ಆಸ್ಪದ ಇಲ್ಲ. ಸೋಷಿಯಲ್ ವರ್ಕ್ ಮಾಡ್ಬೋದು, ಎಜುಕೇಷನ್ಗೆ ಹೆಲ್ಪ್ ಮಾಡ್ಬೋದು, ಬಡವರಿಗೆ ಹೆಲ್ಪ್ ಮಾಡ್ಬೋದು. ಅದರಲ್ಲಿ ಎಷ್ಟೇ ಹಣ ಬಂದರೂ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. 12A ಸರ್ಟಿಫಿಕೇಟ್ ಸಿಗೋದ್ರಿಂದ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ATG ಸಿಗೋದ್ರಿಂದ ನಿಮಗೆ ಹಣ ಸಹಾಯ ಮಾಡುವಂಥವ್ರಿಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಇದೇ ಟ್ರಸ್ಟ್ಗಳಂದ್ರೆ. ಆದುದರಿಂದ ಟ್ರಸ್ಟ್ ಮಾಡಬೇಕಾದ್ರೆ ದಯವಿಟ್ಟು ಲಾಯರ್ಸನ್ನ ಕಾಂಟ್ಯಾಕ್ಟ್ ಮಾಡಬೇಡಿ. ಲಾಯರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಟ್ರಸ್ಟಿಡ್ಗಳನ್ನ ಮಾಡಿಕೊಂಡು, ಅದು ಆ ಲ್ಯಾಂಗ್ವೇಜ್ನಲ್ಲಿ CA ಚಾರ್ಟೆಡ್ ಅಕೌಂಟೆಂಟ್ ಲ್ಯಾಂಗ್ವೇಜ್ನಲ್ಲಿ ಇರೋದಿಲ್ಲ ಟ್ರಸ್ಟಿಡ್ಗಳು. ಆ ಟ್ರಸ್ಟಿಡ್ಗಳು ಬಹಳ ಅಫಿಷಿಯಲ್ ಲ್ಯಾಂಗ್ವೇಜಲ್ಲಿ ಇರಬೇಕು. ಅದು ಇನ್ಕಮ್ ಟ್ಯಾಕ್ಸ್ ಕ್ಲಾಸಸ್ ಹಾಕಿರಬೇಕು. ಅವೆಲ್ಲ ಸರಿಯಾಗಿ ಇದಾವ ಅಂತ ನೋಡಿ ನೀವು ಆಮೇಲೆ ಮುಂದೆ ಟ್ರಸ್ಟ್ಗಳನ್ನ ಮಾಡ್ಕೊಳ್ಬೇಕು. ಸಾಮಾನ್ಯ ಲಾಯರ್ಸ್ ಹತ್ರ ಡ್ರಾಫ್ಟೆಡ್ ಬೈ ಮೀ ಅಂತ ಹಾಕ್ಕೊಳ್ಬಹುದು. ಆದರೆ ಡ್ರಾಫ್ಟ್ ಅನ್ನ ಯಾರಾದರೂ ಒಬ್ರು ಅಫಿಷಿಯಲ್ ಆಗಿ ಅಧಿಕೃತವಾಗಿ CA ಚಾರ್ಟೆಡ್ ಅಕೌಂಟೆಂಟ್ ಇದ್ದರೆ ಅಂಥವರನ್ನ ಭೇಟಿ ಮಾಡಿ. ಅವ್ರ ಜೊತೆಗೆ ಸಂಭಾಷಣೆ ಮಾಡಿ ನಿಮ್ಮ ಅಬ್ಜೆಕ್ಟಿವ್ಸ್ ಅನ್ನ ಹೇಳ್ಕೊಳ್ಳಿ. ಅವರು ನಿಮಗೆ ಟ್ರಸ್ಟ್ ಡೀಡ್ ಮಾಡಿಕೊಡ್ತಾರೆ. ಆ ಡೀಡ್ ಮಾಡ್ಕೊಂಡ್ಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಇದು ಟ್ರಸ್ಟ್ ಡೀಡ್ಗಳು, ಟ್ರಸ್ಟ್ಗಳ ರಿಜಿಸ್ಟ್ರೇಷನ್. ನಿಮಗೆ ಒಂದು ಸಾರಿ ಡ್ರಾಫ್ಟ್ ಸಿಕ್ಕಿದ ಮೇಲೆ CA ಚಾರ್ಟೆಡ್ ಅಕೌಂಟೆಂಟ್ ಹತ್ರ ನೀವು ಡ್ರಾಫ್ಟ್ ಮಾಡಿಸ್ಕೊಂಡ ಮೇಲೆ ಆ ಡ್ರಾಫ್ಟ್ ಅನ್ನು ತೆಗೆದುಕೊಂಡು, ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಕಾವೇರಿ 2 ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲೋಡ್ ಮಾಡಬೇಕು. ಮೊದಲು ಆ ರೂಲ್ಸ್ ಇರಲಿಲ್ಲ, ಈಗ ರೂಲ್ಸ್ ಬಂದಿದೆ. ಅಲ್ಲಿ ನೀವೇನು ಮಾಡಬೇಕು, ಕಾವೇರಿ 2 ನಲ್ಲಿ ಆನ್ಲೈನ್ ಅಪ್ಲೋಡ್ ಮಾಡಬೇಕು. ಇಡೀ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಆ ಅಪ್ಲೋಡ್ ಮಾಡಿದ್ಮೇಲೆ ಅದನ್ನು ನೀವೇನು ಮಾಡಬೇಕು, ತೆಗೆದುಕೊಂಡು ತಹಶೀಲ್ದಾರ್ ಹತ್ರ ಹೋಗಿ ಸಿಗ್ನೇಚರ್ ಮಾಡಿಕೊಂಡು ಅಲ್ಲಿ ಕಂಪ್ಲೀಟ್ ಪ್ರೋಸೆಸ್ ಮುಗಿದೋಗುತ್ತೆ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ. ಆ ಟ್ರಸ್ಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ನಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡುವಾಗ ಟ್ರಸ್ಟಿಗಳು ಯಾರ್ಯಾರಿದ್ದಾರೆ, 3 ಜನರು, ಮಿನಿಮಮ್ 3 ಜನ ಇರ್ಬೋದು, ಮ್ಯಾಕ್ಸಿಮಮ್ 7 ಜನ ಇರ್ಬೋದು. ಈ ಟ್ರಸ್ಟೀಸ್ನಲ್ಲಿ ನೀವು ಅವರ ಆಧಾರ್ ಕಾರ್ಡ್ಗಳೆಲ್ಲ ತೆಗೆದುಕೊಂಡು ನೀವು ತಹಶೀಲ್ದಾರ್ ಆಫೀಸ್ಗೆ ಹೋಗೋದಾದ್ರೆ ಅಲ್ಲಿ ನಿಮ್ಮ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಆಗುತ್ತೆ. ಸಂಸ್ಥೆಗಳು ರಿಜಿಸ್ಟ್ರೇಷನ್ ಆದಮೇಲೆ ಕಂಪ್ಲೀಟ್ ನೀವು ತೆಗೆದುಕೊಂಡು ನೀವೇನು ಮಾಡಿ, ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿ. ಪ್ಯಾನ್ ಕಾರ್ಡ್ ಬಂದ ಮೇಲೆ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಏನೇ ಹಣ ಬಂದರೂ ಬ್ಯಾಂಕ್ಗೆ ಹಾಕಿ, ಬ್ಯಾಂಕಿಂದ ತೆಗೆದುಕೊಳ್ಳಿ. ಅದನ್ನು ವ್ಯವಹಾರವಾಗಿ ತೆಗೆದುಕೊಳ್ಳಿ. ವರ್ಷಕ್ಕೊಂದ್ಸರಿ ಆಡಿಟರ್ ಹತ್ರ ಹೋಗಿ ಆಡಿಟರ್ ಹತ್ರ ಆಡಿಟ್ ಮಾಡಿಸ್ಕೊಳ್ಳಿ. ಯಾವುದೋ ಅಕೌಂಟೆಂಟ್ ಅಂತ ಬರುವಂಥವ್ರು, ನಾನು ದೇವ್ರ ಮಗ, ನಾನು ಪಾಸ್ಟ್ರು, ನನಗೆ ಅಕೌಂಟ್ಸ್ ಮಾಡೋಕ್ಕೆ ಗೊತ್ತು ಅಂತ ಬಂದರೆ ಅವರನ್ನು ನಂಬಿ ಹೋಗಬೇಡಿ. ಅವ್ರ ಹತ್ರ ನಿಮ್ಮ ಆಡಿಟ್ ಕೊಡಬೇಡಿ. ಏನು ಅಫಿಷಿಯಲ್ ಆಗಿ ಅಧಿಕೃತವಾಗಿ ಅದಕ್ಕೆ ಅಂತ ಆಡಿಟರ್ಸ್ ಇದ್ದಾರೆ, ಅಸೋಸಿಯೇಷನ್ಸ್ ಇದೆ, ಅವರ ಹತ್ರ ಹೋಗಿ. ಉದಾಹರಣೆಗೆ ಬೆಂಗಳೂರು ಪಟ್ಟಣದಲ್ಲಿ ಸುನಿಲ್ ಫರ್ನಾಂಡಿಸ್ ಅಂಡ್ ಅಸೋಸಿಯೇಟ್ಸ್ ಅಂತ ಇದ್ದಾರೆ, RK ಖನ್ನಾ ಅಸೋಸಿಯೇಟ್ಸ್ ಅಂತ ಇದ್ದಾರೆ, ಮತ್ತು ಚಾರ್ಲ್ಸ್ ಪ್ರಭಾಕರ್ ಅಂಡ್ ಅಸೋಸಿಯೇಟ್ಸ್ ಅಂತ ಇದ್ದಾರೆ. ಅವರು ನಿಮಗೆ ಸಹಾಯಗಳು ಮಾಡ್ತಾರೆ. ಅಫಿಷಿಯಲ್ ಆಗಿ ನೀವು ಯಾವ ರೀತಿ ಹೋಗ್ಬೇಕು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಇದು ಪರಿಪೂರ್ಣ ಮಾಹಿತಿ. ಇನ್ನೂ ಹೆಚ್ಚು ನಿಮಗೆ ಮಾಹಿತಿ ಬೇಕಾದಲ್ಲಿ ನಾನು ನಂಬರನ್ನು ಹಾಕಿರ್ತೇನೆ. ಕಾಂಟ್ಯಾಕ್ಟ್ ಮಾಡೋದಾದರೆ ನಾನು ನಿಮಗೆ ಪರಿಪೂರ್ಣ ಮಾಹಿತಿ ಕೊಡ್ತೇನೆ. ನಾನು ಕೂಡ ದೇವರ ಸೇವಕನಾಗಿರೋದ್ರಿಂದ ನೀವು ಯಾರು ದಾರಿ ತಪ್ಪಬಾರ್ದು, ನಿಮ್ಮ ಹಣ ವೇಸ್ಟ್ ಆಗಬಾರ್ದು, ನಿಮ್ಮ ಸೇವೆಗಳ ಅಭಿವೃದ್ಧಿ ಆಗಬೇಕನ್ನುವಂಥ ಕನ್ಸರ್ನ್ನಿಂದ ಆ ಒಂದು ಮುತುವರ್ಜಿ ತೆಗೆದುಕೊಂಡು ಈ ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದೇನೆ. ನೀವು ಮುಂದೆ ಹೋಗಿ ದಾರಿ ತಪ್ಪಬೇಡಿ, ಮೋಸ ಹೋಗಬೇಡಿ. ಮೋಸ ಹೋಗುವವನು ಇರುವವರೆಗೂ ಮೋಸ ಮಾಡೋನು ಇದ್ದೇ ಇರ್ತಾನೆ. ಆದರೂ ಜ್ಞಾನವಂತರಾಗಿರ್ರಿ, ವಿವೇಕವಂತರಾಗಿರ್ರಿ, ಜ್ಞಾನ ಬೆಳೆಸ್ಕೊಳ್ಳಿ, ಸೇವೆಗಳು ಬೆಳೀಲಿ, ನಿಮ್ಮ ಸಭೆಗಳು ಬೆಳೀಲಿ. ಗಾಡ್ ಬ್ಲೆಸ್ ಯು.